ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ 4ನೆಯ ದಿನ ಆರಾಧಿಸುವ ಕೂಷ್ಮಾಂಡಾ ದೇವಿಯ ಮಹಿಮೆ, ಪೂಜಾ ವಿಧಾನ ಹಾಗೂ ಪವಾಡಗಳ ಕುರಿತು ತಿಳಿದುಕೊಳ್ಳೋಣ. ಕೂಷ್ಮಾಂಡಾ ದೇವಿ ದುರ್ಗೆಯ 4ನೆಯ ರೂಪ. ಕು ಅಂದರೆ ಚಿಕ್ಕದು, ಉಷ್ಮ ಅಂದರೆ ಉಷ್ಣ, ಅಂಡ್ ಅಂದರೆ ಬ್ರಹ್ಮಾಂಡ ಎಂದು. ಅಂದರೆ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ದಿವ್ಯ ಸ್ಮಿತದಿಂದ ಸೃಷ್ಟಿಸಿದವಳು ಎಂದರ್ಥ. ಅವಳು ಅಷ್ಟಭುಜಾದೇವಿ ಅಂದರೆ 8 ಕೈಗಳುಳ್ಳ ದೇವಿ. ಅವಳ ಕೈಗಳಲ್ಲಿ ಕಮಲ, ಗದ, ಬಾಣ, ಚಕ್ರ, ಅಮೃತ ಕಳಶ, ಜಪಮಾಲೆ, ಧನಸ್ಸು ಇತ್ಯಾದಿ ಶಸ್ತ್ರಗಳಿರುತ್ತವೆ. ಅವಳು ಸೂರ್ಯಮಂಡಲದ ಮಧ್ಯದಲ್ಲಿ ವಾಸ ಮಾಡುತ್ತಾಳೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಹೂವು, ಹಣ್ಣು, ದೀಪ, ಧೂಪ, ನೈವೇದ್ಯ ಸಿದ್ಧಪಡಿಸಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಪೂಜಾ ಮಂಟಪದಲ್ಲಿ ಅಲಂಕರಿಸಿ ಕೆಂಪು ಬಣ್ಣದ ಹೂವುಗಳು ಮತ್ತು ಸೀರೆಯನ್ನು ಅರ್ಪಿಸುವುದು ಬಹಳ ಶ್ರೇಷ್ಠ. ಗಣಪತಿ ಪೂಜೆ ಮಾಡಿ ನಂತರ ಕೂಷ್ಮಾಂಡಾ ದೇವಿಯನ್ನು ಆವಾಹನೆ ಮಾಡಬೇಕು. ದೇವಿಗೆ ಕುಂಕುಮ, ಅಕ್ಷತೆ, ಹೂವು, ಬಾಳೆ ಎಲೆ, ಹಣ್ಣನ್ನು ಅರ್ಪಿಸಬೇಕು. ಕೆಂಪು ಹೂ, ಗಂಧ, ಧೂಪದೀಪದಿಂದ ಆರಾಧಿಸಿ ಕೂಷ್ಮಾಂಡಾ ದೇವಿಯ ಮಂತ್ರವನ್ನು ಜಪಿಸಬೇಕು. ನೈವೇದ್ಯದಲ್ಲಿ ಸಕ್ಕರೆ ಹಾಕಿದ ಹುಣಸೆ ಹಣ್ಣಿನ ಪಾನಕ ಅಥವಾ ಬೆಲ್ಲ ಹಾಕಿ ನೈವೇದ್ಯ ನೀಡಿದರೆ ದೇವಿಯು ಸಂತುಷ್ಟಳಾಗುತ್ತಾಳೆ. ಆವರ್ತನೆಯಾಗಿ ಕೂಷ್ಮಾಂಡಾ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಪಠಣೆಯನ್ನು ಮಾಡಬೇಕು. ಈ ದಿನ ಕಡಲೆಬೇಳೆ ಮತ್ತು ಹಸಿರು ಸಸ್ಯಾಹಾರವನ್ನು ದಾನ ಮಾಡುವುದರಿಂದ ವಿಶೇಷ ಫಲವು ಲಭಿಸುವುದು. ಸೂರ್ಯನ ಶಕ್ತಿ ದೇವಿಯಲ್ಲಿ ಅಡಗಿರುವುದರಿಂದ ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ದೇವಿಯ ಆರಾಧನೆ ಮಾಡಿದರೆ ಅತ್ಯುತ್ತಮ ಫಲವು ದೊರೆಯುತ್ತದೆ. ಪುರಾಣಗಳ ಪ್ರಕಾರ ಜಗತ್ತು ಆರಂಭದಲ್ಲಿ ಕತ್ತಲೆಯಿಂದ ಕೂಡಿತ್ತು. ಯಾವ ಜೀವಿಯೂ ಇರಲಿಲ್ಲ. ಆ ಸಮಯದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ರೂಪಗಳಲ್ಲಿ ದೇವಿಯು ತೋರಿಬಂದಳು. ಆದರೆ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯ ನಿರ್ವಹಿಸಲು ಕೂಷ್ಮಾಂಡಾ ದೇವಿ ಪ್ರತ್ಯಕ್ಷಳಾದಳು. ಅವಳು ತನ್ನ ದಿವ್ಯ ನಗುವಿನಿಂದಲೇ ಸೂರ್ಯನನ್ನು, ಚಂದ್ರನನ್ನು ಮತ್ತು ಅನೇಕ ಗ್ರಹಗಳನ್ನು ಸೃಷ್ಟಿಸಿದಳು. ಪುರಾಣವೇ ಹೇಳುವಂತೆ ಸೂರ್ಯನ ಶಕ್ತಿಯ ಮೂಲವೇ ಕೂಷ್ಮಾಂಡಾ ದೇವಿ. ಅವಳು ಸೂರ್ಯಮಂಡಲದ ಮಧ್ಯದಲ್ಲಿ ವಾಸ ಮಾಡುತ್ತಾಳೆ. ಆದ್ದರಿಂದಲೇ ಅವಳನ್ನು ಅದಿತಿ ಎಂದೂ ಸಹ ಕರೆಯುತ್ತಾರೆ. ಸೂರ್ಯನ ಉಷ್ಣತೆಯನ್ನು ಸಹಿಸಿಕೊಂಡು ಜೀವಿಗಳಿಗೆ ಬೆಳಕನ್ನು ಕೊಡುವ ಶಕ್ತಿ ಅವಳಿಂದಲೇ ಬರುತ್ತದೆ. ಒಮ್ಮೆ ಅಸುರರು ಲೋಕವನ್ನು ಕಲುಷಿತಗೊಳಿಸಿದಾಗ ದೇವತೆಗಳು ಕೂಷ್ಮಾಂಡಾ ದೇವಿಯನ್ನು ಪ್ರಾರ್ಥಿಸಿದರು. ಅಷ್ಟಭುಜ ರೂಪದಲ್ಲಿ ಅವಳು ಪ್ರತ್ಯಕ್ಷಳಾಗಿ ತನ್ನ ಅಸ್ತ್ರಗಳಿಂದ ಅಸುರರನ್ನು ಸಂಹರಿಸಿದಳು. ಆಗಿನಿಂದಲೂ ಭಕ್ತರಿಗೆ ಶಕ್ತಿ, ಆರೋಗ್ಯ ಮತ್ತು ಆಯುಷ್ಯ ನೀಡುವವಳಾಗಿ ಪ್ರಸಿದ್ಧಳಾದಳು. ಇನ್ನೊಂದು ಕಥೆಯ ಪ್ರಕಾರ ಒಬ್ಬ ಬಡ ಬ್ರಾಹ್ಮಣನು ಪ್ರತಿದಿನ ಕೂಷ್ಮಾಂಡಾ ದೇವಿಯನ್ನು ಸ್ಮರಿಸಿ ಒಂದು ಹೂವನ್ನೇ ಅರ್ಪಿಸುತ್ತಿದ್ದ. ಅವನ ಭಕ್ತಿಯಿಂದ ಸಂತೋಷಗೊಂಡ ದೇವಿ ಅವನ ಮನೆಯಲ್ಲಿ ಅನ್ನದ ಕೊರತೆ ಆಗದಂತೆ ಮಾಡಿದಳು. ಇಂದಿಗೂ ಕೂಷ್ಮಾಂಡಾ ದೇವಿಯನ್ನು ಆರಾಧಿಸಿದರೆ ಅನ್ನ, ಆಯುಷ್ಯ, ಆರೋಗ್ಯ, ಸಂಪತ್ತು ದೊರೆಯುತ್ತದೆ ಎಂದು ನಂಬಿಕೆ ಇದೆ. ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಶಕ್ತಿಯನ್ನು ನೀಡುವವಳು. ಮಾನಸಿಕ ಅಶಾಂತಿ, ಆತಂಕ, ಭಯಗಳನ್ನು ದೂರ ಮಾಡುವವಳು. ಜ್ಞಾನ, ಬುದ್ಧಿ ಮತ್ತು ಆತ್ಮಶಕ್ತಿಯನ್ನು ಹೆಚ್ಚಿಸುವವಳು. ಜೀವನದಲ್ಲಿ ಧನ, ಧಾನ್ಯ, ಸಂಪತ್ತು ಹೆಚ್ಚಿಸುವವಳು. ಅಸಾಧ್ಯವಾದ ರೋಗಗಳಿಂದ ಮುಕ್ತಿಯನ್ನು ನೀಡುವವಳು. ಕುಲದಲ್ಲಿ ಸುಖ, ಶಾಂತಿ, ಸಮೃದ್ಧಿ ವೃದ್ಧಿಸುವವಳು. ಪಂಚಾಂಗದ ಪ್ರಕಾರ ಈ ದಿನ ಸೂರ್ಯ ಕನ್ಯಾ ರಾಶಿಯಲ್ಲಿ ಮತ್ತು ಚಂದ್ರ ತುಲಾ ರಾಶಿಯಲ್ಲಿ ಇರುತ್ತಾನೆ. ಅಭಿಜಿತ್ ಮುಹೂರ್ತವು ಬೆಳಗ್ಗೆ 11:48 ರಿಂದ ಮಧ್ಯಾಹ್ನ 12:37 ಇರುತ್ತದೆ. ರಾಹುಕಾಲವು ಮಧ್ಯಾಹ್ನ 1:43 ರಿಂದ ಮಧ್ಯಾಹ್ನ 3:13 ಪ್ರಾರಂಭವಾಗುತ್ತದೆ. ದೇವಿಯ ಪೂಜೆಯ ವಿಶೇಷತೆ ಏನು ಅಂದರೆ 4ನೆಯ ದಿನದಂದು ಕೂಷ್ಮಾಂಡಾ ದೇವಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಕೆಗೆ ನೆಚ್ಚಿನ ಖಾದ್ಯವಾದ ಮಾಲ್ಪುವಾವನ್ನು ಅರ್ಪಿಸಬೇಕು. ಇದರ ಜೊತೆಗೆ ಮೊಸರು ಮತ್ತು ಹಲ್ವಾವನ್ನು ತಾಯಿಗೆ ಅರ್ಪಿಸಬಹುದು. ಕೂಷ್ಮಾಂಡಾ ದೇವಿಗೆ ನೆಚ್ಚಿನ ಆಹಾರವನ್ನು ಅರ್ಪಿಸುವ ಮೂಲಕ ಭಕ್ತನು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. ಹಿಂದೂ ನಂಬಿಕೆಗಳ ಪ್ರಕಾರ ಕೂಷ್ಮಾಂಡಾ ದೇವಿಯು ಕೆಂಪು ಬಣ್ಣದ ಹೂವುಗಳನ್ನು ಪ್ರೀತಿಸುತ್ತಾಳೆ. ಉದಾಹರಣೆಗೆ ಕೆಂಪು ಕಮಲ, ಕೆಂಪು ದಾಸವಾಳ ಮತ್ತು ಚೆಂಡು ಹೂವು ಇತ್ಯಾದಿ.
ಕೂಷ್ಮಾಂಡಾ ದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು ಅವಳ ಆಶೀರ್ವಾದವನ್ನು ಪಡೆಯುವಿರಿ ಎಂದು ಹೇಳಲಾಗುತ್ತದೆ. ಹಾಗೂ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ನವರಾತ್ರಿ ದಿನಗಳನ್ನು ವರ್ಷದ ಅತ್ಯಂತ ಶುಭ ದಿನಗಳು ಎಂದು ಪರಿಗಣಿಸಲಾಗಿದ್ದು, ಪ್ರತಿದಿನವೂ ದುರ್ಗಾದೇವಿಯ ವಿಭಿನ್ನ ಅವತಾರಗಳಿಗೆ ಮೀಸಲಾಗಿರಿಸುತ್ತೇವೆ. ನವರಾತ್ರಿಯ 4ನೆಯ ದಿನದಂದು ಇದು ಕೂಷ್ಮಾಂಡಾ ದೇವಿಗೆ ಮೀಸಲಾಗಿರುತ್ತದೆ. ಕು ಎಂದರೆ ಉಷ್ಮ, ಶಕ್ತಿಯುತ ಮತ್ತು ಅಂಡ ಎಂಬ ಪದಗಳನ್ನು ಬಳಸಲಾಗುತ್ತದೆ. ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು 8 ಕೈಗಳನ್ನು ಹೊಂದಿದ್ದಾಳೆ. ಅವಳು ತನ್ನ ಬಲಗೈಯಲ್ಲಿ ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದಾಳೆ. ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಳಶ, ಜಪಮಾಲೆ, ಗದ ಮತ್ತು ಚಕ್ರವನ್ನು ಹಿಡಿದಿರುತ್ತಾಳೆ. ಕೂಷ್ಮಾಂಡಾ ದೇವಿಯನ್ನು ಅಷ್ಟಭುಜಾದೇವಿ ಎಂದು ಪರಿಗಣಿಸಲಾಗುತ್ತದೆ. ಈ ಶುಭ ದಿನದಂದು ಖಿನ್ನತೆ, ಆತಂಕ, ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವ ಜನರು ಕೂಷ್ಮಾಂಡಾ ದೇವಿಯನ್ನು ಪ್ರಾರ್ಥಿಸಬೇಕು ಮತ್ತು ಪೂಜೆಯನ್ನು ಮಾಡಬೇಕು. ಸಂಪ್ರದಾಯದ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದಾಗ ಎಲ್ಲೆಡೆಯೂ ಕತ್ತಲೆ ಇತ್ತು. ನಂತರ ಒಂದು ಮುಗುಳ್ನಗೆಯೊಂದಿಗೆ ದೇವಿ ಕೂಷ್ಮಾಂಡಾ ಪ್ರತಿಯೊಂದು ಗ್ರಹ, ನಕ್ಷತ್ರಪುಂಜ ಮತ್ತು ಭೂಗೋಳವನ್ನು ಬೆಳಗಿಸಿ ಬ್ರಹ್ಮಾಂಡದಿಂದ ಕತ್ತಲೆಯನ್ನು ಓಡಿಸಿದಳು. ಈ ಬ್ರಹ್ಮಾಂಡವನ್ನು ಶೂನ್ಯದಿಂದ ಸೃಷ್ಟಿಸಿದ್ದು ಕೂಡ ಕೂಷ್ಮಾಂಡಾ ದೇವಿಯೇ ಎಂದು ಕಥೆಯಲ್ಲಿ ಹೇಳಲಾಗಿದೆ. ಈ ಕೂಷ್ಮಾಂಡಾ ದೇವಿಯ ಅಂತಿಮ ಶಕ್ತಿ ಮತ್ತು ಬೆಳಕಿನ ಮೂಲವಾಗಿದ್ದಾಳೆ. ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಎಂದು ಕೂಷ್ಮಾಂಡಾ ದೇವಿಯನ್ನು ಕರೆಯಲಾಗುತ್ತದೆ. ಕೂಷ್ಮಾಂಡಾ ದೇವಿಯ ಮಂತ್ರವು ಹೀಗಿದೆ: ಓಂ ದೇವಿ ಕೂಷ್ಮಾಂಡಾಯೇ ನಮಃ. ಐಂ ರೀಂ ಕ್ಲೀಂ ಕೂಷ್ಮಾಂಡಾಯೇ ನಮಃ. ಯಾ ದೇವಿ ಸರ್ವಭೂತೇಷು ಮಾಂ ಕೂಷ್ಮಾಂಡಾ ರೂಪೇಣ ಸಂಸ್ಥಿತಾ. ನಮಸ್ತಸ್ಸೈ 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 ನಮೋ ನಮಃ. ಸುರಸಂಪೂರ್ಣ ಕಲಶಂ ರುಧಿರಾಪ್ಲುತ ವೇಮವಚ ದರಾಧನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡಾ ಶುಭದಾಸ್ತವೇ. ಕೂಷ್ಮಾಂಡಾ ದೇವಿ ತನ್ನ ಸೃಷ್ಟಿ ಶಕ್ತಿಯಿಂದಲೇ ವಿಶ್ವಕ್ಕೆ ಜೀವ ತುಂಬಿದ ಮಹಾದೇವಿ. ನವರಾತ್ರಿಯ ಈ 4ನೇ ದಿನ ಅವಳ ಆರಾಧನೆ ಮಾಡುವುದರಿಂದ ಅನಂತ ಶಕ್ತಿ, ಆರೋಗ್ಯ ಮತ್ತು ಸಮೃದ್ಧಿಯು ದೊರೆಯುತ್ತದೆ. ಅವಳ ಕೃಪೆಯಿಂದ ಸೂರ್ಯನ ಶಕ್ತಿಯೂ ಸಹ ಶಾಂತಗೊಳ್ಳುತ್ತದೆ. ಯಾರು ಭಕ್ತಿಯಿಂದ ಕೂಷ್ಮಾಂಡಾ ದೇವಿಯನ್ನು ಪೂಜಿಸುತ್ತಾರೋ ಅವರ ಜೀವನದಲ್ಲಿ ಯಾವತ್ತೂ ಕತ್ತಲೆ ಇರದು ಎಂಬುದು ಪವಿತ್ರವಾದ ನಂಬಿಕೆ ಇದೆ. ಧನ್ಯವಾದಗಳು.